ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗಾಗಲೇ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದೀವಿ. ಈಗಾಗಲೇ ಕ್ಲಾಸಿಕ್ಸ್ ವರ್ಕ್ಸ್ ಮೇಲೆ ಒಂದೊಂದು ಟಾಕನ್ನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಏನು ನೆಟ್ ಸೆಟ್ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗಾಕ ನಾವು ಅದಕ್ಕಾಗಿನೇ ಸೆಪರೇಟ್ ಆಗಿ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದೀವಿ. ಈಗಾಗಲೇ ಕೆಲವೊಂದಿಷ್ಟು ಕ್ಲಾಸ್ಗಳನ್ನು ತಗೊಂಡಿದ್ದೀವಿ. ಓಕೆ, ಓಲ್ಡ್ ಇಂಗ್ಲಿಷ್ ಕ್ವಶನ್ ಪೇಪರ್, ಇದ್ರ ಜೊತೆಗೆ ನಾವು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತೀವಿ. ಇಲ್ಲಿ ನಮ್ಮ ತರಗತಿಯಲ್ಲಿ ಹೆಂಗೆ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತೀವಿ ಅಂದ್ರೆ, ಒಂದು ಕ್ವಶನ್ ಅನ್ನ ತಗೊಳ್ತೀವಿ. ಅದು ಕ್ವಶನ್ ಯಾವ ಟಾಪಿಕ್ಗೆ ಸಂಬಂಧಪಟ್ಟಿರ್ತದ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀವಿ. ಇನ್ ಡೀಟೇಲ್ ಇರದೇ ಇದ್ರೂ ಟು ಸಮ್ ಎಕ್ಸ್ಟೆಂಟ್, ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಅದನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಅಂಡ್ ಕೆಲವೊಂದಿಷ್ಟು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತವು ಡೀಟೇಲ್ ಆಗಿ ಮಾಡೋದಿಲ್ಲ. ಅದು ಎಷ್ಟು ಇರ್ತದ ಅಷ್ಟೇ ಹೇಳ್ತೀವಿ. ಅಂದ್ರೆ ಅದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟದ್ದಾಗಿರ್ತದ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ವರ್ಡ್ಸ್ ಅನ್ನು ನಾವು ಕೊಡಬಹುದು. ಓಕೆ, ನೀವು ಸಹಿತ ಹೀಗೇನೆ ಮಾಡ್ಬೇಕು. ಆ ಕ್ವಶನ್ ಅನ್ನು ಬಿಡಿಸೋದಲ್ಲದೇನೆ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನು ಕೊಡ್ತಿರ್ತೀವಿ. ನೀವು ಸಹಿತ ಏನ್ ಮಾಡ್ಬೇಕು, ಒಂದು ಕ್ವಶನ್ ಪೇಪರ್ ಓದ್ತಿರಲ್ಲ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಪೇಪರ್ದಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ 25 ಕ್ವಶನ್ಸ್ಗಳು ಇದ್ವು ಅಂದ್ರ ಮೊದಲು 25 ಓದ್ರಿ. ಕ್ವಶನ್ಸ್, 4 ಆಪ್ಷನ್ಸ್, ಆನ್ಸರ್, ಹೀಗೆ ಎಲ್ಲವನ್ನು ಓದ್ರಿ. ಆಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಆ ಸೆಲೆಕ್ಟ್ ಮಾಡ್ಕೊಂಡು ಆ ಕ್ವಶನ್ ಅನ್ನ ಇನ್ ಡೀಟೇಲ್ ಆಗಿ ಓದ್ರಿ. ಅಂಡ್ ಆ ಕ್ವಶನ್ ಯಾವ ಟಾಪಿಕ್ ಗೆ ಸಂಬಂಧಪಟ್ಟಿರ್ತದಲ್ಲ ಆ ಟಾಪಿಕ್ ಅನ್ನ ಡೀಟೇಲ್ ಆಗಿ ಓದ್ರಿ. ಈ ಫಾರ್ ಎಕ್ಸಾಂಪಲ್ ಆ ಟಾಪಿಕ್ ಇಫ್ ಕಂಡೀಷನಲ್ಗೆ ಸಂಬಂಧಪಟ್ಟಿತ್ತಂದ್ರ ಆ ಇಫ್ ಕಂಡೀಷನಲ್ ಚಾಪ್ಟರ್ ಅನ್ನ ಓದ್ರಿ. ಓಕೆ, ಅಂದಾಗ ನಿಮಗೆ ಹೆಲ್ಪ್ ಆಗುತ್ತದೆ. ಈಗ ಇನ್ನೊಂದು ಕ್ವಶನ್ ದೊಂದಿಗೆ ಬಂದಿದ್ದೇನೆ ನೋಡಿ. ಓಲ್ಡ್ ಕ್ವಶನ್ ಪೇಪರ್, ಇದು ಡಿಸ್ಕ್ರಿಪ್ಟಿವ್ ದಲ್ಲಿ ಇರುವಂತಹ ಕ್ವಶನ್ ಪೇಪರ್. ಕೆ ಎಸ್ ಕ್ವಶನ್ ಪೇಪರ್, ಕೆ ಎಸ್ ದಲ್ಲಿ ಮತ್ತು ಐ ಎಸ್ ದಲ್ಲಿ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಇರ್ತದ. ಅದು ಪಿ ಯು ಸಿ 10th ಲೆವೆಲ್ ಮೇಲೆ ಇರ್ತದ. ಆ ಕ್ವಶನ್ ಪೇಪರ್ ಕ್ವಶನ್ ಇದು. ಮತ್ತ ನಾವು ಎಫ್ ಡಿ ಎ ಮಾಡ್ತಾ ಇದೀವ್ರಿ, ಪಿ ಡಿ ಒ ಮಾಡ್ತಾ ಇದೀವ್ರಿ, ಎಸ್ ಎಸ್ ಸಿ ಮಾಡ್ತಾ ಇದೀವ್ರಿ, ನಾವು ಬ್ಯಾಂಕಿಂಗ್ ಎಕ್ಸಾಮ್ ಕಟ್ಟಿದೀವ್ರಿ. ಈ ಕೆ ಎಸ್ ಮಾಡ್ತಾ ಇಲ್ರಿ ನಾವು, ಇದನ್ನ ಯಾಕೆ ನೋಡಿದ್ರಿ ಅಂತಂದ್ರ ಹಂಗ ಹೇಳುವಂಗಿಲ್ಲ. ಅದು ಇಂಗ್ಲಿಷ್ ಗ್ರಾಮರ್ ಎಲ್ಲಾ ಕಡೆಗೂ ಸೇಮ್ ಇರ್ತದ. ಅದು ಆತರ ನೀವು ವಿಚಾರ ಮಾಡಿದ್ರಂದ್ರ ನಾವು ಮೂರ್ಖರ ಅಂತ ಅರ್ಥ. ಅದು ಓಕೆ, ಆತರ ವಿಚಾರ ಮಾಡುವಂಗಿಲ್ಲ. ಇಂಗ್ಲಿಷ್ ಗ್ರಾಮರ್ ಇಲ್ಲಿದ್ದ ಇನ್ನೊಂದು ನಿಮ್ ಎಕ್ಸಾಮ್ ಯಾವ್ದಾದ್ರು ಎಕ್ಸಾಮ್ ಬಂದಿರಬಹುದು. ಅದು ಈ ಅರ್ಥದಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಯಾವುದೇ ಕ್ವಶನ್ ಇರಲಿ, ಟೀಚರ್ ಪೋಸ್ಟಿಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಇರಲಿ, ಎಸ್ ಟಿ ಗೆ ಸಂಬಂಧಪಟ್ಟಂತದ್ದಿರ್ಲಿ, ಎಫ್ ಡಿ ಎ, ಬ್ಯಾಂಕಿಂಗ್, ಎಸ್ ಎಸ್ ಸಿ, ಯಾವುದೇ ಇರಲಿ, ಕೆ ಎಸ್, ಐ ಎಸ್, ಆ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸ್ಬೇಕು. ಅದು ಡಿಸ್ಕ್ರಿಪ್ಟಿವ್ ಇರ್ಬೋದು, ಅಬ್ಜೆಕ್ಟಿವ್ ಇರ್ಬೋದು. ಓಕೆ, ಅಬ್ಜೆಕ್ಟಿವ್ ಒಂದಿಷ್ಟು ಬಿಡಿಸ್ರಿ, ಡಿಸ್ಕ್ರಿಪ್ಟಿವ್ನು ಬಿಡಿಸ್ರಿ. ಡಿಸ್ಕ್ರಿಪ್ಟಿವ್ ಅಂದ್ರೆ ಈ ತರ ಇರ್ತದ. ಅದು ಅಬ್ಜೆಕ್ಟಿವ್ ಬಟ್ ಬರೀದಿರ್ತದ ಅಷ್ಟೇ ಇದು. ಓಕೆ, ಇಲ್ಲಿ ನೋಡು, ಸಬ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ಫ್ರೇಸಸ್ ವಿತ್ ಸಿಂಗಲ್ ವರ್ಡ್ಸ್ ಫ್ರಮ್ ದಿ ಲಿಸ್ಟ್ ಗಿವನ್ ಬಿಲೋ. ಈಗ ನೋಡ್ರಿ, ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಕೊಟ್ಟಿದ್ದಾರೆ ಅವರು ಬ್ರಾಕೆಟ್ ನಲ್ಲಿ. ಟೆರೆಸ್ಟ್ರಿಯಲ್, ಫಿವರ್, ರಿವರ್ಟ್, ಅಪ್ತಾಲಮಜಿ, ರೊಟೇಟ್. ಅವು ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಮೀನಿಂಗ್ ಇವು. ಈ ಸೆಂಟೆನ್ಸ್ ಅಥವಾ ಈ ಫ್ರೇಸದ್ ಈ 5ರಲ್ಲಿ ಯಾವುದು ಮೀನಿಂಗ್, ಯಾವ್ದದು ವರ್ಡ್ ಅಂತ ಇದು, ಅಥವಾ ಇದ್ರ ಮೀನಿಂಗ್ ಇಲ್ಲಿ ಕೊಟ್ಟಿದಾರ, ಅಥವಾ ಇದ್ರ ಮೀನಿಂಗು ಇಲ್ಲಿದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇದೊಂದು ಫ್ರೇಸ್ ಇದೆ. ಈ ಫ್ರೇಸ್ ಹೇಳೋ ಬದಲಾಗಿ ಒಂದೇ ವರ್ಡ್ ಹೇಳೋದು, ಆ ಒಂದ್ ವರ್ಡ್ ಇದರಲ್ಲಿ ಇದೆ. ಈ ಫ್ರೇಸ್ ಹೇಳೋ ಬದಲಾಗಿ ಒಂದ್ ವರ್ಡ್ ಅನ್ನ ಹೇಳೋದು, ಆ ವರ್ಡ್ ಇಲ್ಲಿದೆ. ಯಾವ್ದಿದೆ ನೋಡ್ಬೇಕು. ಈ ಫ್ರೇಸ್ ಗಳನ್ನ ಹೇಳೋ ಬದಲಾಗಿ ಒಂದ್ ವರ್ಡ್ ಇದೆ, ಇಲ್ಲಿದೆ. 5ರಲ್ಲಿ ಒಂದು. ಸಬ್ಸ್ಟಿಟ್ಯೂಟ್ ಅಂದ್ರೆ ಬದಲಾವಣೆ ಮಾಡ್ರಿ. ದ ಫಾಲೋಯಿಂಗ್ ಫ್ರೇಸಸ್ ವಿತ್ ಸಿಂಗಲ್ ವರ್ಡ್ಸ್. ಹಿಂಗ್ ಹೇಳೋ ಬದಲಾಗಿ ಒಂದ್ ವರ್ಡ್ ಅನ್ನ ಹೇಳ್ಬಿಡ್ರಿ ಅಂದಂಗ. ಅದು ವೊಕ್ಯಾಬ್ಯುಲರಿಗೆ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತದ್ದು ಇದು. ಓಕೆ, ನಾ ಸೆಪರೇಟ್ ಆಗಿನೂ ಹೇಳ್ತೀನಿ ನನ್ನ ಗ್ರಾಮರ್ ಕೋರ್ಸ್ದಲ್ಲಿ, ಇಂಗ್ಲಿಷ್ ಗ್ರಾಮರ್ ಕೋರ್ಸ್ದಲ್ಲಿ. ಈಗ ನೋಡ್ರಿ, ಟರ್ನ್ ರೌಂಡ್ ಅಂಡ್ ರೌಂಡ್, ರೌಂಡ್ ಅಂಡ್ ರೌಂಡ್, ಟರ್ನ್ ಆಗೋದು, ರೌಂಡ್ ಅಂಡ್ ರೌಂಡ್. ನೀವು ಕಾಮನ್ ಆಗಿ ಬಳಸ್ತಿರ್ತೀರಿ, ಈಸಿಯಾಗಿ ಗೊತ್ತಾಗ್ತದ ನಿಮ್ಗೆ.
terrestrial, shiver, revert, and this one, ophthalmology, uh, and rotate. No, rotate ಆಗುತ್ತೆ. Rotate. This one, first one is rotate. ಹೇಳದ್ ನೋಡ್ರಿ, ಆಫ್ ದ ಪ್ಲಾನೆಟ್, ಆಫ್ ದ ಪ್ಲಾನೆಟ್, ಟೆರೆಸ್ಟ್ರಿಯಲ್. ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿಯ, ಆಫ್ ದಿ ಅರ್ತ್ ಅನ್ನಂಗ. ಟೆರೆಸ್ಟ್ರಿಯಲ್ ಇದು ಎರಡು. ಮೂರ್ ನೋಡ್ರಿ, ಟು ಗೋ ಬ್ಯಾಕ್ ಟು ಎ ಫಾರ್ಮರ್ ಸ್ಟೇಟ್. ಈಗ ನೋಡ್ರಿ, ಫಾರ್ಮರ್, ಎಫ್ ಓ ಎಫ್ ಎ ಎಂ ಇ ಆರ್, ಇದು ರೈತ. ಇದು ಎಫ್ ಓ ಎಂ ಇ ಆರ್, ಇಲ್ಲಿ ಎ ಐತೆ ಓ ಐತೆ, ಅಷ್ಟೇ ಡಿಫ್ರೆನ್ಸ್. ಇದು ಫಾರ್ಮರ್ ಅನ್ನ ಹಿಂದಿನ, ಪ್ರೀವಿಯಸ್ ಅಂದಂಗ. ಫಾರ್ಮರ್ ಚೀಫ್ ಮಿನಿಸ್ಟರ್ ಅಂತಾರ ನೋಡ್ರಿ, ಹಿಂದಿನ ಮುಖ್ಯಮಂತ್ರಿ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಫಾರ್ಮರ್ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಹಿಂದಿನ ಅಂದಂಗ. ಯಾವುದು ಇದು, ಇದು ರೈತ, ಲೈಕ್ ದಿಸ್. ಓಕೆ, ಟು ಗೋ ಬ್ಯಾಕ್ ಟು ಎ ಫಾರ್ಮರ್ ಸ್ಟೇಟ್ ಅಂದ್ರೆ ಹಿಂದಿನ ಪರಿಸ್ಥಿತಿಗೆ ಮರಳುವುದು, ಹಿಂದಿನ ಸ್ಥಿತಿಗೆ ಮರಳುವುದು ಏನಂತಾರ, ರಿವರ್ಟ್. ಆ ಒಂದೊಂದು ಪದಗಳನ್ನ ಕಂಟಿನ್ಯೂಸ್ ಆಗಿ ಬಳಕೆ ಮಾಡಿರ್ತೀರಿ ನೀವು, ಅದ್ರ ಮೇಲೆ ಏನಾದ್ರೂ ಗೊತ್ತ ಹಿಡಿಬೇಕು. ಓಕೆ, ತಿಳ್ಕೊಳ್ಬೇಕು. ರಿವರ್ಟ್ ಮಾಡೋದು, ರಿವರ್ಟ್ ಅಂದ್ರೆ ಹಿಂದಕ್ಕೆ ಹೋಗು, ರಿವರ್ಟ್ ಮಾಡ್ರಿ ಅಂತಾರ ನೋಡ್ರಿ, ರಿವರ್ಟ್ ಮಾಡ್ರಿ ಅದನ್ನಂತಾರ. ಅಂದ್ರ ಮತ್ತೆ ತಿರುಗಿ ಹಿಂದೆ ಹೋಗ್ರಿ ಅಂದಂಗ. ಓಕೆ, ದಿಸ್ ಒನ್, ಥರ್ಡ್ ಒನ್. ಅಂಡ್ ಫೋರ್ತ್, ಶೇಕ್ ವಿತ್ ಕೋಲ್ಡ್. ಶೇಕ್ ಅಂದ್ರ ನಡುವುದು, ತಂಪಿನಿಂದ ಅಥವಾ ಕೋಲ್ಡ್ ದಿಂದ ನಡಿಗುವುದು, ಅದಕ್ಕೇನಂತ ಶಿವರಿಂಗ್ ಅಂತಾರ. ಶಿವರ್, ಶಿವರಿಂಗ್, ಟ್ರೆಂಬ್ಲಿಂಗ್. ಟ್ರೆಂಬ್ಲಿಂಗ್ ಅಂದ್ರ ಅದು ಕೋಲ್ಡ್ ದೊಂದಿಗೆ ನಡುವುದಲ್ಲ, ಅದು ಭಯನೂ ಭಯ ಇರ್ತತ ಅಲ್ಲಿ. ಬಟ್ ಇಲ್ಲಿ ಕೋಲ್ಡ್ ದಿಂದ ನಡುಗುದು, ಕೋಲ್ಡ್ ದಿಂದ ನಡುಗುದು, ಕೋಲ್ಡ್ ನೊಂದಿಗೆ ಅಲ್ಲ, ಕೋಲ್ಡ್ ದಿಂದ ನಡುಗುದು ಶಿವರ್. ಎರಡಕ್ಕೂ ಬಳಸ್ತೀವಿ ಇದನ್ನು, ಭಯದೊಂದಿಗೆ ನಡುಗುದುನು ಶಿವರ್. ಓಕೆ, ಶಿವರ್ ಅಂದ್ರ ನಡುಗು. ಶೇಕ್ ವಿತ್ ಕೋಲ್ಡ್. ದ ಸ್ಟಡಿ ಆಫ್ ಐ ಡಿಸಾರ್ಡರ್ಸ್ ಅಂಡ್ ಡಿಸೀಸಸ್. ಕಣ್ಣುಗೆ ಸಂಬಂಧಪಟ್ಟಂತ ರೋಗಗಳಿಗೆ, ಕಣ್ಣು ಬೇನೆ ಮತ್ತೊಂದು ಏನೇ ಇರ್ಬೋದು, ಅದಕ್ಕೆ ಏನಂತ ಕರೀತಾರ, ಆ ಒಂದು ಶಾಸ್ತ್ರಕ್ಕೆ ಏನಂತ ಕರೀತಾರ, ದ ಸ್ಟಡಿ ಆಫ್ ಐ ಡಿಸಾರ್ಡರ್ಸ್ ಅಂಡ್ ಡಿಸೀಸಸ್. ಲಾಸ್ಟ್ ಉಳಿದಿದ್ದ ಯಾವ್ದು ಇದೆ, ಅಪ್ಥಾಮಲಜಿ, ಆಪ್ಥಾಮಲಜಿ. ಈ ತರ ಕ್ವಶನ್ ಪೇಪರ್ ಅನ್ನ ಬಿಡಿಸೋದ್ರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ನಿಮಗೆ, ಬಹಳಷ್ಟು ವಿಷಯಗಳನ್ನ ಕಲಿತೀರಿ. ನೀವೇನ್ ಮಾಡ್ತೀರಿ, ಇಷ್ಟೇ ನೋಡ್ತೀರಿ, ಇಷ್ಟು ಓದಿ ಕೈ ಬಿಡುದಲ್ಲ, ಅದನ್ನ ಇಷ್ಟು ಮಾಡಿ ಸ್ಟಾಪ್ ಮಾಡಬಾರ್ದು. ಮತ್ತೇನ್ ನಾ ಕಲಿಬಹುದು ಈ ಒಂದು ಪ್ಯಾರಾದಲ್ಲಿ ಅಥವಾ ಈ ಒಂದು ಕ್ವಶನ್ ದಲ್ಲಿ, ಆಪ್ಷನ್ಸ್ ದಲ್ಲಿ ಮತ್ ಏನ್ ಕಲಿಬಹುದು ನಾನು ಅಂತ ವಿಚಾರ ಮಾಡ್ಬೇಕು ನೀವು. ಏನ್ ಮಾಡ್ತೀರಿ, ಹಿಂಗ್ ಮಾಡ್ತೀರಿ, ಒಂದಕ್ಕ ಇದು, ಐದಕ್ಕ ಆಪ್ಥಾಮಲಜಿ, ಮೂರಕ್ಕ ರಿವರ್ಟ್ ಅಂತ ಹಿಂಗ್ ಹೇಳಿ, ಅಥವಾ ಇದು ಒಂದೊಂದು ಸೆಂಟೆನ್ಸ್ ಓದಿ ಮುಗಿಸಿ ಬಿಡ್ತೀರಿ. ಹಂಗ ಓದಬಾರ್ದು. ಮತ್ ಏನ್ ಕಲಿಬಹುದು ನೀವು, ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಏನ್ ಕಲಿಬಹುದು, ಗ್ರಾಮರ್ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ, ನನ್ನ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನ್ ಕಲಿಬಹುದು ನೋಡ್ರಿ. ಸ್ಪೆಲ್ಲಿಂಗ್ ಅನ್ನ ಕಲಿಬಹುದು. ಇದು ಸ್ಪೆಲ್ಲಿಂಗ್, ಒ ಪಿ ಎಚ್ ಟಿ ಎಚ್ ಎ ಎಲ್ ಎಂ ಒ ಎಲ್ ಒ ಜಿ ಜಿ ವೈ. ನಿಮ್ಗ ಇದ್ರ ಮೇಲೆನೂ ಒಂದು ಕ್ವಶನ್ ಇರ್ಬೋದು. ಅಪ್ಥಾಮಲಜಿ, ಅಪ್ಟಾಲಮಾಲಜಿ ಒಂದು ಕ್ವಶನ್ ಇರ್ತದ. ಇದನ್ನೇ 4 ಆಪ್ಷನ್ ಕೊಟ್ಟು ಈ ಕರೆಕ್ಟ್ ಸ್ಪೆಲ್ಲಿಂಗ್ ಇದ್ದದ್ದು ಒಂದು ಕೊಡ್ತಾನ, ಇಲ್ಲೇ ಇನ್ 3 ಆಪ್ಷನ್ ಏನ್ ಮಾಡ್ತಾನ, ತಪ್ಪಾಗಿ ಕೊಟ್ಟಿರ್ತಾನ ಸ್ಪೆಲ್ಲಿಂಗ್. ಇಲ್ಲಿ ಒಂದು ಕರೆಕ್ಟ್ ಇರ್ತದ ಅಂತ ತಿಳ್ಕೊಡ್ರಿ. ಕರೆಕ್ಟ್ ಇದ್ದಿದ್ದು ಇಲ್ಲಿ ಗೊತ್ತಾಗುತ್ತಲ್ಲ, ಒಮ್ಮೆಲೆ ಗೊತ್ತಾಗುದಿಲ್ಲ. ಈ ತರ ನೀವು ರೂಢಿ ಮಾಡ್ಕೋತ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಒಮ್ಮೆಲೆ ಗೊತ್ತಾಗುದಿಲ್ಲ, ಅದು ನೆನಪಿನಲ್ಲಿ ಉಳಿದಿಲ್ಲ. ಆದ್ರೂ ಒಂದು ಸಾರಿ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರ ಇನ್ನೊಂದ್ ಕಡೆ ಯಾವಾಗಾದ್ರೂ ನಿಮ್ಗೆ ಭೇಟಿ ಆಗ್ಬೋದು. ಇದು ಅವಾಗ ಮತ್ತೊಮ್ಮೆ ಮಾಡಿದ್ರ ಅಲ್ಲಿ ತಲೆಯಲ್ಲಿ ಉಳಿತದ. ಅದೇ ರೀತಿ ಕಲಿಕೆ ಆಗುವುದು ಅದೇ ರೀತಿನೇ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ನೀವು, ಈಗ ಮತ್ತೇನ್ ಕಲಿಬಹುದು ಅಂತ ಅಂದಾಗ ಈ ಅಪ್ಥಾಮಾಲಜಿ ಸ್ಪೆಲ್ಲಿಂಗ್ ಅನ್ನ ಕಲಿಬಹುದು. ಯಾವ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೇಳ್ತಾರ, ಅವಾಗ ಇನ್ನೊಂದು 3 ಇವುಗಳನ್ನೇ ಕೊಟ್ಟು ತಪ್ಪು ಕೊಟ್ಟು. ಓಕೆ, ಟೆರಿಸ್ಟ್ರಿಯಲ್, ಟೆರಿಸ್ಟ್ರಿಯಲ್, ಟೆರಸ್ಟ್ರಿಯಲ್ ಅಂತ ಇರ್ತಾರ ಒಬ್ಬೊಬ್ರು. ಟೆರೆಸ್ಟ್ರಿಯಲ್ ಇದು ಸ್ಪೆಲ್ಲಿಂಗ್ ನೋಡಿ, ಡಬಲ್ ಆರ್, ಸ್ಟ್ರಿಯಲ್, ಲೈಕ್ ದಿಸ್. ಸಬ್ಸ್ಟಿಟ್ಯೂಟ್ ಸ್ಪೆಲ್ಲಿಂಗ್ ಲೈಕ್ ದಿಸ್. ಇದು ಫಾರ್ಮರ್ ಅನ್ನೋದು ಒಂದು ವರ್ಡ್ ಗೊತ್ತಾಯ್ತು, ಡಿಸಾರ್ಡರ್ ಅನ್ನೋದು ಗೊತ್ತಾಯ್ತು. ಇಲ್ಲಿ ನೋಡಿ ಡಿಸೀಸಸ್, ಡಿಇ ಬರ್ದಿರ್ತೀರಿ ಬಹಳ ಜನ, ಡಿ ಅಲ್ಲ ಡಿಐ, ಡಿಇ ಅಂತ ಒಂದಿದೆ, ಡಿಇ, ಡಿಇ, ಡಿಐ. ಇದು ಈ ಡಿಸೀಸ್ ರೋಗ, ಈ ಡಿಸೀಸ್ ಸತ್ತ ಅಂತ ಅರ್ಥ. ಡಿಇ ಸಿಇ ಎಸ್ ಸಿ, ಡಿಇ ಸಿಇ ಎಸ್, ಡಿಸೀಸ್ ಅಂದ್ರ
ಸತ್ತ, ಈ ಡಿಸೀಸ್ ರೋಗ, ಲೈಕ್ ದಿಸ್ ಡಿಫ್ರೆನ್ಸ್ ತಿಳ್ಕೊಬೇಕು. ಓಕೆ, ಈ ತರ ಬೇರೆ ಬೇರೆ ಪದಗಳ ಪರಿಚಯವನ್ನ ನೀವು ಮಾಡ್ಕೊಳ್ಬೇಕು. ಅದು ಇನ್ನೊಂದು ಎಕ್ಸಾಮ್ ಹೆಲ್ಪ್ ಆಗ್ತಿರ್ತದೆ. ಓಕೆ, ಈ ತರ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕು. ಇದರೊಂದಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.